ಬಹುಶಃ ಈ ಇಂಟರ್ವ್ಯೂ ನೋಡಿದ್ರೆ ಯಾರಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಆ ಥರದ್ದು ಅಯ್ಯೋ. ರೋಲ್ಗಳು ಕೊಡಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು. ಎಸ್, ಅಂದರೆ ಫ್ರೀ ಟೈಮಲ್ಲಿ ಒ ಟಿ ಟಿಯಲ್ಲಿ ಈಗ ತುಂಬ ಪ್ಲಾಟ್ಫಾರ್ಮ್ಸ್ ಇದೆ. ಒ ಟಿ ಟಿಯಲ್ಲಿ ಸಿನಿಮಾಗಳು ನೋಡೋಕ್ಕೆ ಬೇರೆ ಬೇರೆ ಲ್ಯಾಂಗ್ವೇಜಸ್, ವೆಬ್ ಸೀರೀಸ್ಗಳು, ಸಿನಿಮಾಗಳು ನೋಡ್ತಿರ್ತೀರಾ? ಖಂಡಿತ. ಹಾಂ, ಟೈಮ್ ಸಿಕ್ಕಿದಾಗ ಇವಾಗ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡ್ತಿದ್ದೀನಿ, ಸೊ ಯೂಶ್ವಲಿ ನನ್ನ ಫ್ರೀ ಟೈಮ್ ಅಲ್ಲೇ ಹೋಗ್ಬಿಡುತ್ತೆ. ಬಟ್ ಒ ಟಿ ಟಿ ಇಸ್ ಮೇಡ್ ಇಟ್ ಈಸಿಯರ್, ಸೊ ನೋಡ್ತಾ ಇರ್ತೀನಿ ಸರ್. ಏನು ಎಜುಕೇಷನ್ ಒಂಚೂರು ಹೇಳ್ಬೋದು, ಏನು ಮಾಡ್ತಿದ್ದೀರಾ ಅಂತ? ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ ಮಾಸ್ ಕಮ್ಯುನಿಕೇಷನಲ್ಲಿ. Oh, ಸೊ super. ಲಾಸ್ಟ್ ಇಯರ್ ಗ್ರಾಜ್ಯುಯೇಟ್ ಆದೆ, ಇವಾಗ ಕಂಟಿನ್ಯೂ. ನೀವೆಲ್ಲ ಲಕ್ಕಿರಿ ನೋಡಿ, ನೀವು ಜರ್ನಲಿಸಮ್ ಓದ್ತಾ ಇರೋವಾಗಲೇ ಒಬ್ಬ ಜರ್ನಲಿಸಮ್ ಮಾಡ್ಕೊಂಡ್ ಬಂದಿರ್ತಕ್ಕಂಥ ಒಬ್ಬ ಜರ್ನಲಿಸ್ಟ್ಗೆ ನೀವು ಇಂಟರ್ವ್ಯೂ ಕೊಡ್ತಾ ಇದ್ದೀರಾ. ಹೌದು, ಸೊ ನೀವು ಇದೆಲ್ಲ ನಮ್ ಡಿಗ್ರಿಯಲ್ಲಿ ನಮ್ಗೆ ಅಸೈನ್ಮೆಂಟ್ ಆಗಿತ್ತು, Yes, ಹೋಗಿ yes, ಇಂಟರ್ವ್ಯೂ yes. ಮಾಡಬೇಕು ಅದೆಲ್ಲ. ಸೊ ಎರಡು ಬ್ಯಾಲೆನ್ಸ್ ಆಗ್ತದೆ. ಸೂಪರ್. ಯಾವ ಇಯರ್ ಇವಾಗ? ಫಸ್ಟ್ ಇಯರ್ ಮಾಸ್ಟರ್ಸ್ ಅಲ್ಲಿ. ಫಸ್ಟ್ ಮಾಸ್ಟರ್ಸ್ ಇಲ್ಲಿ ಯಾವ ಕಾಲೇಜಲ್ಲಿ ಮಾಡ್ತಿದ್ದೀರಿ? ಅದ್ ಬೇಡ ಸರ್ ಇಲ್ಲಿ ಹೇಳಕ್ಕೆ. ಡಿಸ್ಟೆನ್ಸ್ Regular, ಕರೆಸ್ಪಾಂಡೆನ್ಸ್, ಬಟ್ ಎಕ್ಸಾಮ್ ಅಂತ ಬಂದಾಗ ಆನ್ ಕ್ಯಾಂಪಸ್ Okay, ಹೋಗಿ ಮಾಡಬೇಕು. ಸೂಪರ್. ಈಗ ಒ ಟಿ ಟಿಗಳಲ್ಲಿ ಮತ್ತು ವೆಬ್ ಸೀರೀಸ್ಗಳಲ್ಲೆಲ್ಲ ನೋಡ್ತಾ ಇರ್ತೀರಾ. ಸೊ ನೀವು ಇನ್ನೂ ರೀಸೆಂಟಾಗಿ ಇಂಡಸ್ಟ್ರಿಗೆ ಬಂದಿದ್ದು, ಬಟ್ 4 ಇಯರ್ಸಲ್ಲೇ ನೀವು ಸಾಕಷ್ಟು ನೇಮು ಫೇಮು ಮಾಡ್ಕೊಂಡಿದ್ದೀರಾ. ಸೊ 2 ಇಯರ್ಸಲ್ಲಿ 2022ನಲ್ಲಿ 2 ಇಯರ್ಸಲ್ಲಿ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿಬಿಟ್ರಿ. ಸೊ ಮುಂದಿನ ದಿನಗಳಲ್ಲಿ ವೆಬ್ ಸೀರೀಸ್ ಅದು ಇದು ಮಾಡೋ ಕನಸುಗಳಿದೆಯಾ? ಸರ್, ಆಸ್ ಅನ್ ಆರ್ಟಿಸ್ಟ್ ಐ ಆಮ್ ಓಪನ್ ಟು ನ್ಯೂ ಥಿಂಗ್ಸ್. ನನಗೆ ಹೊಸದಾಗಿ ಯಾರಾದರೂ ಹೊಸದಾಗಿ ಪ್ರಾಜೆಕ್ಟ್ ಬಂದರೆ ನನ್ನ ಹತ್ರ, ಐ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್ ಅಪ್. ಯಾಕಂದರೆ ನಂಗೆ ಮುಖ್ಯ ಏನು, ಆ್ಯಕ್ಟ್ ಮಾಡಬೇಕು, ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು. ನನ್ನ ಪಾತ್ರಗಳು ಚೆನ್ನಾಗಿರಬೇಕು ಆ್ಯಂಡ್ ಆ ಆಡಿಯನ್ಸಿಗೆ ರೀಚ್ ಆಗಬೇಕು, ಅವ್ರಿಗೆ ತಲುಪಬೇಕು ಆ್ಯಂಡ್ ಅವರು ನಮ್ಮನ್ನ ಒಪ್ಕೋಬೇಕು. ಆ ಪ್ರೀತಿ ಕೊಟ್ಟರೆ ಅದೇ ನಮ್ಗೆ ಒಂದು ಮೋಟಿವೇಶನ್ ಥರ. ಸೊ ರಿಸ್ಟ್ರಿಕ್ಷನ್ಸ್ ಅಂತ ಇಲ್ಲ. ಆ್ಯಸ್ ಅನ್ ಆರ್ಟಿಸ್ಟ್ ನನಗೇನಾದರೂ ಹೊಸದಾಗಿ ಏನಾದರೂ ಬಂದರೆ ಐ ಆಮ್ ಓಪನ್ ಟು ಇಟ್. ರೀಸೆಂಟಾಗಿ ನೀವು ನೋಡಿದಂತಹ ಒ ಟಿ ಟಿಯಲ್ಲಿ ನೋಡಿದಂಥ ಬೆಸ್ಟ್ ಫಿಲಮ್ಮು, ಒಂದು ಬೆಸ್ಟ್ ವೆಬ್ ಸೀರೀಸ್ ಅನ್ನೋದು? ವೆಬ್ ಸೀರೀಸ್ ನಾನು ಆ್ಯಕ್ಚುಲಿ ಹಳೇದೆ ಸ್ವಲ್ಪ. ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲರೂ ಇಲ್ಲ ಪೀಕಿ ಬ್ಲೈಂಡರ್ಸ್ ನೋಡು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಾನು ಅಯ್ಯೋ ಅಷ್ಟು ಸೀಸನ್ಸ್ ಇದೆ, ಅಷ್ಟು ಸೀಸನ್ಸ್ ಹೆಂಗೆ ನೋಡೋದು ಅಂತ ಇದ್ದೆ. ಬಟ್ ಇವಾಗ ಶುರು ಮಾಡಿದೆ, ಆಲ್ಮೋಸ್ಟ್ ನೋಡ್ತಾ ಇದ್ದೀನಿ. ಅದು ನಂಗೆ ತುಂಬ ಇಷ್ಟ ಆಯಿತು. ಸಿನಿಮಾ ಅಂತ ಬಂದಾಗ ನೋಡ್ತಾ ಇರ್ತೀನಿ ಸರ್, ಅದು ಯಾವ್ದು ಹೊಸ್ತು ಯಾವ್ದಾದ್ರು ಬರ್ತಾ ಇರುತ್ತೆ. ಆದಷ್ಟು ಥಿಯೇಟರ್ಗೆ ಹೋಗೇ ನೋಡೋಕ್ಕೆ ಪ್ರಯತ್ನ ಪಡ್ತೀನಿ. ಥಿಯೇಟ್ರಲ್ಲಿ ಯಾವುದಾದ್ರು ಮಿಸ್ ಆದರೆ, ಯೂಶ್ವಲಿ ಮಿಸ್ ಆಗಲ್ಲ, ಯಾಕಂದರೆ ನಮ್ಮ ತಂದೆಯವರು ಫಸ್ಟ್ ಶೋ ಆ ಥರ ಆಡಿಯನ್ಸ್ ಅವರು. ಸೊ ಮಿಸ್ ಆದರೆ ಐ ಗೋ ಟು ಒ ಟಿ ಟಿ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ನಮ್ಮ ಒಟ್ಟಿಗೆ ಇಷ್ಟೊತ್ತು ಶೇರ್ ಮಾಡ್ಕೊಂಡ್ರಿ. ಸೊ ನೀವೀಗ ಎಷ್ಟು ಬ್ಯುಸಿ ಆಗಿದ್ರು ಅದಕ್ಕಿಂತ ಜಾಸ್ತಿ ಬ್ಯುಸಿಯಾಗಿ ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮನ್ನು ಹರಿಸಿ ಬರಲಿ. ಇದೇ ರೀತಿ ನಮ್ಮನ್ನು ಕನ್ನಡಿಗರನ್ನ ಎಂಟರ್ಟೈನ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾವು ಈ ಕಾರ್ಯಕ್ರಮದಿಂದ ನಿಮಗೆ ಬೀಳ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ ಥ್ರೂ ಕನ್ನಡ ಆಡಿಯನ್ಸ್ಗೆ ಏನು ಹೇಳಕ್ಕೆ ಬಯಸ್ತೀವಿ? ಎಸ್, ಇದೇ ಡಿಸೆಂಬರ್ 20th ನಮ್ಮ ಸಿನಿಮಾ UI ರಿಲೀಸ್ ಆಗ್ತಿದೆ. ಫೈನಲಿ UI ವರ್ಲ್ಡ್ಗೆ ಎಂಟರ್ ಆಗ್ಬೋದು ಎಲ್ಲರೂ. ನೀವೆಲ್ಲರೂ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾನ ನೋಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ಒಂದು ನಂಬಿಕೆ ನನಗಿದೆ. ಸೊ ನಾವೆಷ್ಟು ಸಿನಿಮಾ ಮಾಡೋಕ್ಕೆ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ, ನೀವು ಅಷ್ಟೇ ಎಂಜಾಯ್ ಮಾಡ್ಕೊಂಡು ನೋಡ್ತೀರಾ ಅಂತ ಆ ನಂಬಿಕೆನೂ ಕೂಡ ಇದೆ. ಸೊ ಪ್ಲೀಸ್ ಡೂ ವಾಚ್ UI ಇನ್ ಥಿಯೇಟರ್ಸ್ ನಿಯರ್ ಯು. ಥ್ಯಾಂಕ್ ಯು. ಇಟ್ಸ್ ಲವ್ಲಿ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.